ಯಾಕೋ ನನ್ನ ಮುದ್ದು ಮಗಳು ಬೇಜಾರಲ್ಲಿದ್ದಾಳಲ್ಲ. ಅಪ್ಪನ ಮೇಲೆ ಕೋಪನಾ? ಹಾಗೆಲ್ಲ ಅಮ್ಮನ ಮೇಲೆ ಕೋಪ ಮಾಡ್ಕೋಬಾರ್ದಲ್ವಾ? ಸರಿ, ನಾನು ನಿಂಗೊಂದು ಕತೆ ಹೇಳ್ತೀನಿ, ಕೇಳ್ತೀಯಾ? ಒಂದೂರಲ್ಲಿ ಒಬ್ಬ ಪುಟ್ಟ ಅಂತ ಇದ್ದ. ಅವನು ಯಾವಾಗಲೂ ಅವರಮ್ಮನ ಮಾತೇ ಕೇಳ್ತಿರ್ಲಿಲ್ಲ. ಕೋಪದಲ್ಲಿ ಅವರಮ್ಮ ಏನಾರು ಅಂದ್ಬಿಟ್ರೆ ಅವನು ನಿಂತರಾನೆ ಬೇಜಾರ್ ಮಾಡ್ಕೊಂಡು ಕೂತ್ಕೊಂಡ್ಬಿಡ್ತಿದ್ದ. ಹಾಲ್ ಖಾಲಿಯಾಗಿದೆ, ತಗೊಂಬಾ. ಹಾಲ್ ಖಾಲಿಯಾಗಿದೆ ಅಂತ ಹೇಳ್ತಿದ್ದೀನಿ, ತಗೊಂಡ್ ಬಾ. ಹೇಳಿದ ಕೆಲ್ಸನೇ ಮಾಡಲ್ಲ ಅಲ್ಲ ನೀನು? They move as millions to survive as one. ಯಾವಾಗ್ಲೂ ಆಟದ ಮೇಲೆ ಗಮನ ನಿಂಗೆ. ಇದೇ ಇಂಟ್ರೆಸ್ಟ್ ನ ಸ್ಟಡೀಸ್ ಅಲ್ಲಿ ತೋರ್ಸಿದ್ರೆ ಹೋಮ್ವರ್ಕ್ ಆಯ್ತಾ ನಿಂದು? ಇನ್ನು ಪ್ರಾಜೆಕ್ಟು ಕಂಪ್ಲೀಟ್ ಆಗಿಲ್ಲ. ನಾಳೆ ಲಾಸ್ಟ್ ಡೇಟ್ ಸಬ್ಮಿಟ್ ಮಾಡೋಕೆ. ನೆನ್ಪಿದ್ಯಾ? ಇದನ್ನೆಲ್ಲ ಬಿಟ್ಟು ಬರೀ ಮೊಬೈಲು, ಗೇಮ್ಸು, ಟಿವಿ ಅಂತ ಇರ್ತೀಯ. ಅಮ್ಮ ಯಾಕೆ ಹೇಳ್ತಿದ್ಲು ಅಂತ ಇವಾಗ ಅರ್ಥ ಆಗಲ್ಲ ನಿಂಗೆ. ಒಂದಲ್ಲ ಒಂದ್ ದಿವ್ಸ ಅರ್ಥ ಆಗುತ್ತೆ ಯಾಕೆ ಹೇಳ್ತಿದ್ಲು ಅಂತ. ಇಷ್ಟು ದೊಡ್ಡವನಾದ್ರೂ ನಿನ್ ಕೆಲ್ಸ ನೀನ್ ಮಾಡ್ಕೊಳಕ್ ಆಗಲ್ಲ ಅಲ್ಲ? ಅಮ್ಮ, ಕೋಟೆ ಕೊತ್ತಲುರುಳಿದರು, ದೇವ್ರು ಮತ್ತೆ ಮರಳಿದರು. ಜೀವ ಕೊಟ್ಟ ತಾಯಿಯೇ ಮಹಾತಾಯಿ, ದೈವಕ್ಕೂ ದೈವ ಈ ಮಹಾದೇವಿ. ಕೋಟೆ ಕೊತ್ತಲುರುಳಿದರು, ದೇವ್ರು ಮತ್ತೆ ಮರಳಿದರು. ಜೀವ ಕೊಟ್ಟ ತಾಯಿಯೇ ಮಹಾತಾಯಿ, ದೈವಕ್ಕೂ ದೈವ ಈ ಮಹಾದೇವಿ. ಕಂದ ತಪ್ಪು ಮಾಡಿದರು, ನೋವಿನಲೆ ದೂಡಿದರು. ನೆರಳಿತ್ತು ನೆರವಾಗು ಶ್ರೀದೇವಿ, ನೀ ನಿಂತ ಕಡೆ ಇರುವಳು ಭೂದೇವಿ. ಕೋಟೆ ಕೊತ್ತಲುರುಳಿದರು, ದೇವ್ರು ಮತ್ತೆ ಮರಳಿದರು. ಅಮ್ಮ ಯಾಕೆ ಹೇಳ್ತಿದ್ಲು ಅಂತ ಇವಾಗ ಅರ್ಥ ಆಗಲ್ಲ ನಿಂಗೆ. ಅಮ್ಮ ಯಾಕೆ ಹೇಳ್ತಲ್ಲ ಅಂತ ಆಮೇಲೆ ಗೊತ್ತಾಗುತ್ತಲ್ಲ. ಜೀವ ಕೊಟ್ಟ ತಾಯಿಯೇ ಮಹಾತಾಯಿ, ದೈವಕ್ಕೂ ದೈವ ಈ ಮಹಾದೇವಿ. ಅಮ್ಮ 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 ಅವರಮ್ಮ ಇಲ್ದೆ
ಏನ್ ಮಾಡ್ತಿದ್ದಾನೆ ಇವಾಗ? ಆ ಪುಟ್ಟ ಇವಾಗ ನಿಮ್ಮಪ್ಪ ಆಗಿದ್ದಾನೆ. ಹೌದಾ? ಅವರಪ್ಪ ಅಪ್ಪನು ಯಾವಾಗ್ಲೂ ಆಫೀಸ್ ಕೆಲಸದಲ್ಲೇ ಬಿಸಿ. ಪಾಪ ಅಲ್ವಾ? ಯಾರಿದು ಕಳ್ಳಿ? ನನ್ ಮುದ್ದು ಬಂಗಾರ. ಹೋಯ್ತಾ ಕೋಪ? ಐ ಆಮ್ ಸಾರಿ ಮಾ.